ಬೆಂಗಳೂರಲ್ಲಿ ಯುವತಿ ಮೇಲೆ ರೇಪ್ ಯತ್ನ ಪ್ರಕರಣ ಸಂಬಂಧಪಟ್ಟಂತೆ 5 ತಂಡಗಳಿಂದ ಆರೋಪಿ ಪತ್ತೆಗೆ ಕಾರ್ಯಾಚರಣೆ ನಡೀತಾ ಇದೆ. ಯುವತಿ ಪ್ರಯಾಣಿಸಿದ ಮಾರ್ಗದ ಸಿಸಿಟಿವಿಯನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಒಂದು ರೇಪ್ ಯತ್ನ ಏನ್ ನಡೀತು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಸಾಗ್ತಾ ಇದೆ. ಈಗ 5 ತಂಡಗಳಿಂದನೂ ಕೂಡ ಆರೋಪಿ ಪತ್ತೆಗೆ ಕಾರ್ಯಾಚರಣೆನ ಮುಂದುವರಿಸಿದ್ದಾರೆ. ಯುವತಿ ಪ್ರಯಾಣಿಸಿದ ಮಾರ್ಗದ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ವೇಳೆ ಪೊಲೀಸರಿಂದ ಆರೋಪಿ ಗುರುತು ಪತ್ತೆ ಹಚ್ಚಲಾಗಿದೆ. ಜೊತೆಗೆ ಯುವತಿ ಮೊಬೈಲ್ನಲ್ಲಿರುವ ಆಪ್ಗಳನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ರ್ಯಾಪಿಡೋ, ಓಲಾ, ಓಬರ್ ಸೇರಿದಂತೆ ಹಲವು ಆಪ್ಗಳು ಯಾವ ಆಪ್ನಲ್ಲಿ ಯಾವ ಮಾದರಿ ವಾಹನ ಬುಕ್ ಆಗಿತ್ತು ಈ ಬಗ್ಗೆ ಮಾಹಿತಿಯನ್ನ ಪತ್ತೆ ಹಚ್ಚುತ್ತಿದ್ದಾರೆ ಪೊಲೀಸರ ತಂಡ. ಎಲ್ಲ ಆಪ್ನಲ್ಲಿ ಯಾವಾಗ ಈ ಯುವತಿ ಬುಕ್ ಮಾಡಿದ್ದಾಳೆ, ಯಾವ ಆಪ್ನಲ್ಲಿ ಬುಕ್ ಮಾಡಿದ್ದಾರೆ ಅದ್ರ ಬಗ್ಗೆ ಈಗ ಪತ್ತೆ ಹಚ್ಚುತ್ತಿದ್ದಾರೆ ಪೊಲೀಸರ ತಂಡ. ಸಿಸಿಟಿವಿ ಫುಟೇಜಸ್ ಅನ್ನು ಕೂಡ ಚೆಕ್ ಮಾಡಿದ್ದಾರೆ. ಎಲ್ಲರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಎಸ್ ಅಭಿಷೇಕ್, ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ, ಎಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಆತನ ಬಗ್ಗೆ ಏನಾದರೂ ಸುಳುವು ಪತ್ತೆ ಹಚ್ಚಲಾಗಿದೆಯಾ ಏನು? ಎಸ್, ಈಗಾಗಲೇ ಇನ್ನು 5 ಜನರ ತಂಡ ಏನಿದೆ, ತಂಡವನ್ನು ರಚನೆ ಮಾಡಿದಂತಹ ಸೌತ್ ಈಸ್ಟ್ ಡಿವಿಷನ್ ಡಿಸಿಪಿ ನೇತೃತ್ವದಲ್ಲಿ ಅವರನ್ನ ಆರೋಪಿ ಯಾರಿದ್ದಾನೆ ಅಂದರೆ ಅತ್ಯಾಚಾರ ನಡೆಸಿದಂತಹ ಆರೋಪಿ ಯಾರಿದ್ದಾನೆ ಆತನ ಸುಳಿವು ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿರುವಂತಹ ಒಂದು ಕಾರಣದಿಂದಾಗಿ 5 ಜನರ ಒಂದು 5 ತಂಡಗಳನ್ನು ಈಗಾಗಲೇ ರಚನೆಯನ್ನು ಮಾಡಲಾಗಿರುವಂಥದ್ದು. ಇಲ್ಲಿ ಯಾರು ಡ್ರಾಪ್ ಅನ್ನ ಕೊಟ್ಟಿದ್ದಾನೆ ಆತನಿಂದಲೇ ಈ ರೀತಿಯಾದಂತಹ ಒಂದು ಕೃತ್ಯಗಳು ನಡೆದಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. 1 ಗಂಟೆಯ ಸಂದರ್ಭದಲ್ಲಿ 1:30 ಸಂದರ್ಭದಲ್ಲಿ ಪಬ್ನಿಂದ ಹೊರಬಂದಂತಹ ಯುವತಿ ಏನಿದ್ದಾಳೆ ಆಕೆ ಮೊಬೈಲನ್ನು ಪಬ್ನಲ್ಲೇ ಬಿಡ್ತಾಳೆ. ನಂತರ ಅಲ್ಲಿದ್ದಂತಹ ಬೈಕ್ ಅಪರಿಚಿತ ವ್ಯಕ್ತಿಯ ಬಳಿ ಅಥವಾ ಆಕೆಯ ಒಂದು ಡ್ರಾಪ್ ಅನ್ನು ಕೇಳ್ತಾರೆ. ಆ ಡ್ರಾಪ್ ಕೇಳಿದಂತಹ ಸಂದರ್ಭದಲ್ಲಿ ಆಕೆಯ ಮನೆ ಏನಿದೆ ಹೆಬ್ಬಗೋಡಿಯಲ್ಲಿರುವಂತಹ ಒಂದು ಕಾರಣದಿಂದಾಗಿ ಅದೇ ಮಾರ್ಗದಲ್ಲಿ ಹೋಗುವಂತಹ ಒಂದು ಹಳೆಯ ಗೋಡನ್ ಅಥವಾ ಏನು ಶೆಡ್ ಅಂತ ಏನು ಹೇಳಲಾಗುತ್ತೆ ಆ ಒಂದು ಜಾಗದಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಅತ್ಯಾಚಾರವನ್ನು ಮಾಡುವಂತಹ ಒಂದು ಕೃತ್ಯಗಳನ್ನು ಎಸಗಿರ್ತಾನೆ. ನಂತರ ಆಕೆ ತಕ್ಷಣ ಮತ್ತೆ ಪಬ್ಗೆ ಅಲ್ಲಿ ಯಾರ ಹತ್ರನೂ ಆಟೋದಲ್ಲಿ ಹೋಗಿ ಅಲ್ಲಿ ಪಬ್ ಹತ್ರ ಹೋಗಿ ನಂತರ ಅಲ್ಲಿ ಮೊಬೈಲ್ಗಳನ್ನು ತೆಗೆದುಕೊಂಡು SOS ಅನ್ನುವಂತಹ ಅಂದರೆ ಒಂದು ಎಮರ್ಜೆನ್ಸಿ ಸಿಸ್ಟಮ್ ಏನಿದೆ ಆ ಸಿಸ್ಟಮನ್ನು ಪ್ರೆಸ್ ಮಾಡಿದಂತಹ ಸಂದರ್ಭದಲ್ಲಿ ನಂತರ ಪೊಲೀಸರು ಸ್ಥಳಕ್ಕೆ ಬಂದು ಘಟನೆಯ ಬಗ್ಗೆ ಒಂದು ವಿವರಣೆಯನ್ನು ಕೂಡ ಕೇಳಿದ್ದಾರೆ. ಅಷ್ಟರಲ್ಲಾಗಲೇ ಆಕೆ ಸಾಕಷ್ಟು ಒಂದು ಅಸ್ವಸ್ಥಗೊಂಡಿದ್ಲು. ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಿ ಆಕೆ ನೀಡಿರುವಂತಹ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ತೆಗೆದುಕೊಂಡು ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾರೆ ಮತ್ತು ಪಬ್ನ ಹೊರಗಡೆ ಇರುವಂತಹ ಒಂದಷ್ಟು CCTVಗಳು ಮತ್ತು ಆಕೆ ಹೋಗಿರುವಂತಹ ಅಂದರೆ ಆಕೆ ಸಾಗಿರುವಂತಹ ಮಾರ್ಗದ CCTVಗಳನ್ನು ಈಗಾಗಲೇ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ರ್ಯಾಪಿಡೋ ಅಂತ ರೀತಿಯಲ್ಲಿ ಅಂದರೆ ಮೊಬೈಲ್ ಟ್ಯಾಕ್ಸಿಗಳೇನಿದ್ದಾವೆ ಆ ಟ್ಯಾಕ್ಸಿಗಳ ಮುಖಾಂತರ ಆಕೆ ಅಲ್ಲಿಂದ ಡ್ರಾಪ್ಗಳನ್ನು ತೆಗೆದುಕೊಂಡ್ಲ ಅಥವಾ ಅಪರಿಚಿತ ವ್ಯಕ್ತಿಯ ಜೊತೆ ಆಕೆ ಡ್ರಾಪನ್ನು ತೆಗೆದುಕೊಂಡ್ಲ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಈಗ ಸದ್ಯ ಆಕೆ ತೆರಳಿರುವಂತಹ ಒಂದಷ್ಟು CCTVಗಳನ್ನು HD ಕ್ವಾಲಿಟಿ CCTVಗಳನ್ನು ಪರಿಶೀಲನೆ ನಡೆಸಿದ ಅಷ್ಟೇ ಗೊತ್ತಾಗುತ್ತೆ. ಯಾಕಂದರೆ ರಾತ್ರಿ ಕತ್ಲೆ ಇರುವಂತಹ ಒಂದು ಕಾರಣದಿಂದಾಗಿ ಮತ್ತು ಆಕೆ ಹೋಗುವಂತಹ ಒಂದು ವೇ ಏನಿದೆ ಸಾಕಷ್ಟು ಒಂದು ನಿರ್ಜನ ಪ್ರದೇಶ ಆಗಿರುವಂತಹ ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಬೆಳಕುಗಳು ಇರೋದಿಲ್ಲ. ಹೀಗಾಗಿ HD ಕ್ಯಾಮ್ರಾಗಳಿಗಾಗಿ ಈಗಾಗಲೇ ಪೊಲೀಸರು ಸರ್ಚಿಂಗನ್ನು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಒಂದು ನಂಬರ್ ಪ್ಲೇಟ್ಗಳನ್ನು ಅನ್ವಯವಾಗಿ ಈಗ ಪೊಲೀಸರು ಆರೋಪಿ ಎಲ್ಲಿದ್ದಾನೆ ಅನ್ನುವಂತಹ ಒಂದು ಸುಳಿವು ಮಾತ್ರ ಸಿಕ್ಕಿರುವಂಥದ್ದು. ಆದರೆ ಆರೋಪಿ ಇನ್ನೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಆತ ಹೋಗಿರುವಂತಹ ವೇಗಳಲ್ಲಿರುವಂತಹ CCTVಗಳನ್ನು ಫಾಲೋ ಮಾಡಿಕೊಂಡು ಪೊಲೀಸರು ಈಗಾಗಲೇ ತೆರಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಪ್ರಮುಖವಾಗಿ ಆಕೆಯ ಮೊಬೈಲ್ಗಳನ್ನು ಚೆಕ್ ಮಾಡಲಾಗ್ತಾ ಇದೆ. ಮೊಬೈಲ್ಗೆ ಯಾರಿಗೆ ಕೊನೆಯದಾಗಿ ಒಂದು ಕರೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗುತ್ತೆ. ಅಥವಾ ಇದೊಂದು ಪೂರ್ವ ನಿಯೋಜಿತ ಕೃತ್ಯನ ಅನ್ನುವಂಥದ್ದು ಕೂಡ ಒಂದು ಆ್ಯಂಗಲ್ನಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ಯಾಕಂದರೆ ಆಕೆಯ ಮೇಲೆ ಹಳೆಯ ದ್ವೇಷ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಆಕೆಯನ್ನು ಟ್ರ್ಯಾಪ್ ಮಾಡಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಹೀಗಾಗಿ ಸದ್ಯ ತನಿಖೆ ಇನ್ನೂ ಕೂಡ HSR ಲೇಔಟ್ ಪೊಲೀಸರು ಮುಂದುವರಿಸಿದ್ದಾರೆ. ದಿವ್ಯಾ. ಓಕೆ ಅಭಿಷೇಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.